ಸಿಎಎ ಜಾರಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಇದು ದೊಡ್ಡ ವಿವಾದ ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಒಂದು ಆರ್ಗ್ಯುಮೆಂಟ್. ಬಟ್ ಅದರ ಡೀಟೇಲ್ಸ್ ಎಲ್ಲ ಸಿಕ್ಕಿದ ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅದರಲ್ಲಿ ಏನು ನಾರ್ಮ್ಸ್ನಲ್ಲಿ ಇದೆ, ಅದೆಲ್ಲ ನಿಯಮಗಳಲ್ಲಿ ಏನು ತಂದಿದ್ದಾರೆ ಅನ್ನೋದನ್ನು ನೋಡಿದ ಮೇಲೆ ನಾವು ಪ್ರತಿಕ್ರಿಯೆ ಮಾಡ್ಬೋದು. ಇಲ್ಲೇ ಹೋದರೆ ಅದು ಅಷ್ಟು ಸರಿ ಕಾಣಿಸಲ್ಲ. ಕ್ಯಾಬಿನೆಟ್ ಇದೆ, ಕಾಂತರಾಜು ವರದಿ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಸರ್? ಇವತ್ತು ಮುಂಚೆನೇ ಹೇಳಿದ್ರು ಕ್ಯಾಬಿನೆಟ್ ಚರ್ಚೆ ಮಾಡ್ತಿದೆ. ಇಲ್ಲ, ಗೊತ್ತಿಲ್ಲ. ಈಗ ಕ್ಯಾಬಿನೆಟ್ಟಿನ ಇದು ಅಜೆಂಡಾ ಬಂದ ಮೇಲೆ ಗೊತ್ತಾಗ್ತದೆ. ಸರ್, ಸಿಎಎ ಜಾರಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಇದು ದೊಡ್ಡ ವಿವಾದ ಇಲ್ಲ, ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಒಂದು ಆರ್ಗ್ಯುಮೆಂಟ್. ಬಟ್ ಅದರ ಡೀಟೇಲ್ಸ್ ಎಲ್ಲ ಸಿಕ್ಕಿದ ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅದರಲ್ಲಿ ಏನು ನಾರ್ಮ್ಸ್ನಲ್ಲಿ ಇದೆ, ಅದೆಲ್ಲ ನಿಯಮಗಳಲ್ಲಿ ಏನು ತಂದಿದ್ದಾರೆ ಅನ್ನೋದನ್ನು ನೋಡಿದ ಮೇಲೆ ನಾವು ಪ್ರತಿಕ್ರಿಯೆ ಮಾಡ್ಬೋದು. ಇಲ್ಲೇ ಹೋದರೆ ಅದು ಅಷ್ಟು ಸರಿ ಕಾಣಿಸಲ್ಲ. ಸರ್, ಕ್ಯಾಬಿನೆಟ್ ಇದೆ, ಕಾಂತರಾಜು ವರದಿ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಸರ್? ಇವತ್ತು ಮುಂಚೆನೇ ಹೇಳಿದ್ರು ಕ್ಯಾಬಿನೆಟ್ ಚರ್ಚೆ ಮಾಡ್ತಿದೆ. ಇಲ್ಲ, ಗೊತ್ತಿಲ್ಲ. ಈಗ ಕ್ಯಾಬಿನೆಟ್ಟಿನ ಇದು ಅಜೆಂಡಾ ಬಂದ ಮೇಲೆ ಗೊತ್ತಾಗ್ತದೆ. ಸರ್, ಸಿಎಎ ಜಾರಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಇದು ದೊಡ್ಡ ವಿವಾದ ಇಲ್ಲ, ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಒಂದು ಆರ್ಗ್ಯುಮೆಂಟ್. ಬಟ್ ಅದರ ಡೀಟೇಲ್ಸ್ ಎಲ್ಲ ಸಿಕ್ಕಿದ ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅದರಲ್ಲಿ ಏನು ನಾರ್ಮ್ಸ್ನಲ್ಲಿ ಇದೆ, ಅದೆಲ್ಲ ನಿಯಮಗಳಲ್ಲಿ ಏನು ತಂದಿದ್ದಾರೆ ಅನ್ನೋದನ್ನು ನೋಡಿದ ಮೇಲೆ ನಾವು ಪ್ರತಿಕ್ರಿಯೆ ಮಾಡ್ಬೋದು. ಇಲ್ಲೇ ಹೋದರೆ ಅದು ಅಷ್ಟು ಸರಿ ಕಾಣಿಸಲ್ಲ. ಸರ್, ಕ್ಯಾಬಿನೆಟ್ ಇದೆ, ಕಾಂತರಾಜು ವರದಿ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಸರ್? ಇವತ್ತು ಮುಂಚೆನೇ ಹೇಳಿದ್ರು ಕ್ಯಾಬಿನೆಟ್ ಚರ್ಚೆ ಮಾಡ್ತಿದೆ. ಇಲ್ಲ, ಗೊತ್ತಿಲ್ಲ. ಈಗ ಕ್ಯಾಬಿನೆಟ್ಟಿನ ಇದು ಅಜೆಂಡಾ ಬಂದ ಮೇಲೆ ಗೊತ್ತಾಗ್ತದೆ. ಸರ್, ಸಿಎಎ ಜಾರಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಇದು ದೊಡ್ಡ ವಿವಾದ ಇಲ್ಲ, ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಒಂದು ಆರ್ಗ್ಯುಮೆಂಟ್. ಬಟ್ ಅದರ ಡೀಟೇಲ್ಸ್ ಎಲ್ಲ ಸಿಕ್ಕಿದ ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅದರಲ್ಲಿ ಏನು ನಾರ್ಮ್ಸ್ನಲ್ಲಿ ಇದೆ, ಅದೆಲ್ಲ ನಿಯಮಗಳಲ್ಲಿ ಏನು ತಂದಿದ್ದಾರೆ ಅನ್ನೋದನ್ನು ನೋಡಿದ ಮೇಲೆ ನಾವು ಪ್ರತಿಕ್ರಿಯೆ ಮಾಡ್ಬೋದು. ಇಲ್ಲೇ ಹೋದರೆ ಅದು ಅಷ್ಟು ಸರಿ ಕಾಣಿಸಲ್ಲ. ಸರ್, ಕ್ಯಾಬಿನೆಟ್ ಇದೆ, ಕಾಂತರಾಜು ವರದಿ ಬಗ್ಗೆ ಏನಾದರೂ ಚರ್ಚೆ ಆಗುತ್ತೆ ಸರ್? ಇವತ್ತು ಮುಂಚೆನೇ ಹೇಳಿದ್ರು ಕ್ಯಾಬಿನೆಟ್ ಚರ್ಚೆ ಮಾಡ್ತಿದೆ. ಇಲ್ಲ, ಗೊತ್ತಿಲ್ಲ. ಈಗ ಕ್ಯಾಬಿನೆಟ್ಟಿನ ಇದು ಅಜೆಂಡಾ ಬಂದ ಮೇಲೆ ಗೊತ್ತಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.